ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆ ವತಿಯಿಂದ ಗಣೇಶನಿಗಾಗಿ ಓಟ ಮಾದಕ ವಸ್ತುಗಳನ್ನು ನಿಲ್ಲಿಸೋಣ ಎಂದು ಆರೋಗ್ಯಕರ ಮೈಸೂರಿಗಾಗಿ ಮ್ಯಾರಥಾನ್ ಆಯೋಜಿಸಲಾಗಿದೆ. ಮೈಸೂರಿನ ಪ್ರತಿಷ್ಠಿತ ವ್ಯಕ್ತಿಗಳಾದ ಶ್ರೀ ಮಾಧವ ಶೆಣೈ ಹಾಗೂ ಅವರ ಧರ್ಮಪತ್ನಿಯಾದ ಶ್ರೀಮತಿ ಸುಲೋಚನಾ ಬಾಯಿಯವರ ಆಲೋಚನೆಯಂತೆ 1973ರಲ್ಲಿ ಕಾಮಾಕ್ಷಿ ಆಸ್ಪತ್ರೆಯು ಸ್ಥಾಪಿತಗೊಂಡಿತು. ಇದರ ಉದ್ದೇಶ ವೈದ್ಯಕೀಯ ಸೌಲಭ್ಯವನ್ನ ಕೈಗೆಟಕುವ ದರದಲ್ಲಿ ಜನಸಾಮಾನ್ಯರಿಗೆ ನೀಡುವುದು. ಅದರಂತೆ ಪ್ರಾರಂಭವಾದ ಈ ಆಸ್ಪತ್ರೆಯು ಮೈಸೂರಿನ ಮತ್ತು ಸುತ್ತಮುತ್ತಲಿನ ಜನಕ್ಕೆ ವರದಾನವಾಗಿ ಪರಿಣಮಿಸಿ ವೈದ್ಯಕೀಯ ಸೌಲಭ್ಯವನ್ನ ಒದಗಿಸುತ್ತಾ ಬಂದಿದೆ. ಇದರ ಫಲಶ್ರುತಿಯಾಗಿ 2019ರಲ್ಲಿ ಮೈಸೂರಿನ ಜೆಪಿ ನಗರದಲ್ಲಿ 2ನೇ ಆಸ್ಪತ್ರೆಯನ್ನ ಪ್ರಾರಂಭಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಮೈಸೂರು ನಗರವು ಮಾದಕ ವಸ್ತು ಬಳಕೆ ಮತ್ತು ವ್ಯಸನದ ಸಮಸ್ಯೆಯಿಂದ ಕಳವಳಕಾರಿ ಸುದ್ದಿಗಳಿಗೆ ಗುರಿಯಾಗಿದೆ. ಈ ವ್ಯಸನವು ಕೇವಲ ವ್ಯಕ್ತಿಯ ಆರೋಗ್ಯವನ್ನ ಹಾಳು ಮಾಡುವುದಲ್ಲದೆ ಇಡೀ ಕುಟುಂಬಗಳನ್ನ ದಿಕ್ಕುತೋಚದ ಸ್ಥಿತಿಗೆ ತಳ್ಳುವಂತಾಗಿದೆ. ಸಮಾಜವನ್ನ ದುರ್ಬಲಗೊಳಿಸುತ್ತಾ ಸಂಪೂರ್ಣ ಪೀಳಿಗೆಯ ಭವಿಷ್ಯವನ್ನ ಅಪಾಯಕ್ಕೆ ಒಳಪಡಿಸುತ್ತದೆ. ಹೊಸ ಸಮಾಜದ ಹಿತಕ್ಕಾಗಿ ನಿರಂತರ ಬದ್ಧತೆಯ ಭಾಗವಾಗಿ ಗಣೇಶೋತ್ಸವದ ಸಂದರ್ಭದಲ್ಲಿ ಆರಂಭಗಳ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಸಂಕೇತವಾದ ಈ ಹಬ್ಬದ ಅಂಗವಾಗಿ ಕಾಮಾಕ್ಷಿ ಆಸ್ಪತ್ರೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಮೈಸೂರಿನ ಸಹಯೋಗದೊಂದಿಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಈ ಮ್ಯಾರಥಾನ್ ಅನ್ನು ಆಯೋಜಿಸಲಾಗಿದೆ. ಒಂದು ಸಂದೇಶ ಕೊಡಲಿಕ್ಕಾಗಿ ಈಗ ರೀಸೆಂಟ್ ಆಗಿ ಒಂದು ದೊಡ್ಡ ಡ್ರಗ್ ಒಂದು ರೈಡ್ ಆಗಿ 106 ಕೋಟಿದು ಡ್ರಗ್ಸ್ಗಳು ಹಿಡಿದಿದ್ದಾರೆ ಅಂತ ಗೊತ್ತಾದ ಮೇಲೆ ಇದೆಲ್ಲ ನಮ್ಮ ಯಂಗರ್ ಜನ್ರೇಷನ್ಸ್ಗೆ ಇದರಿಂದ ದೂರ ಇರಲಿಕ್ಕೆ ನಮ್ಮ ಹಾಸ್ಪಿಟಲ್ದು ಒಂದು ರೆಸ್ಪಾನ್ಸಿಬಿಲಿಟಿ ಜನರಿಗೆ ಒಂದು ಮೆಸೇಜ್ ಕೊಡಲಿಕ್ಕೆ ಇದಕ್ಕೋಸ್ಕರ ಒಂದು RSS ಅವ್ರ ಜೊತೆ ಸೇರಿ ಹೆಂಗೂ ನಮ್ಮ ಗಣೇಶನ ಹಬ್ಬ ಬರ್ತಾಯಿದೆ, ಗಣೇಶ ರನ್ ಅಂಥೇಳಿ ಗಣೇಶ ಎಲ್ಲರಿಗೂ ಒಂದು ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳಿ ಕೇಳಿಕೊಂಡು ಈ ಒಂದು ರನ್ ಮಾಡ್ತಾಯಿದ್ದೀವಿ. ಒಂದು 800ರಿಂದ 1000 ಜನ ಸೇರ್ತಾರೆ. ಪ್ಯಾಲೇಸ್ ಗಣೇಶ ಟೆಂಪಲ್ ಮುಂದೆಯಿಂದ ಸ್ಟಾರ್ಟ್ ಆಗ್ತದೆ. ಆಂಜನೇಯ ಸ್ವಾಮಿ ಗಣೇಶ ಆಂಜನೇಯ ಸ್ವಾಮಿ ಪಕ್ಕನೇ ಇದೆ. ಓಹ್ ಖುಷಿ ಆಯ್ತು, ಎಲ್ಲರೂ ಬಂದಿದ್ದು ಭಾಳ ಖುಷಿ ಆಯಿತು ನಮಗೆಲ್ಲ. ಟೈಮ್ 6 ಗಂಟೆ 6:30 ಅಂತ ಹೇಳ್ತಾರೆ, 7 ಗಂಟೆಯಿಂದ ಶುರು ಆಗ್ಬೋದು. ತಾವೆಲ್ಲ ಬಂದಿರೋದು ಭಾಳ ಖುಷಿ ಆಯ್ತು. ಇದೊಂದು ಒಳ್ಳೆ ಕಾಸ್ಗೆ ತಾವೆಲ್ಲ ಜೊತೆ ಇದ್ದೀರಾ. ಆದಷ್ಟು ಮೀಡಿಯಾಗಳು ಮಕ್ಕಳನ್ನೆಲ್ಲ ಡ್ರಗ್ಸಿಂದ ದೂರ ಇಡಲಿಕ್ಕೆ ತಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ಮಾಡಿ ತಾವು ಜಾಸ್ತಿ ಪಬ್ಲಿಸಿಟಿ ಮಾಡಿ ಈ ವಿಷಯನ ಮಕ್ಕಳನ್ನೆಲ್ಲ ಡ್ರಗ್ಸಿಂದ ದೂರ ಇಡಿ. ಆರೋಗ್ಯ ಸೇವೆ ಮಾತ್ರ ಅಲ್ಲ ಹಾಸ್ಪಿಟಲ್ ಕೆಲಸ, ಆರೋಗ್ಯನ ಜನಕ್ಕೆ ಮೇಂಟೈನ್ ಮಾಡಲಿಕ್ಕೂ ಕೂಡ ನಾವು ಸಂದೇಶ ಕೊಡಬೇಕು. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂಥೇಳಿ ಜನ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಈ ಒಂದು ಉದ್ದೇಶಕ್ಕೆ ಇದೊಂದು ಮಾಡ್ತಾಯಿದ್ದೀವಿ. ನಾಳೆ ದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಕಾಮಾಕ್ಷಿ ಆಸ್ಪತ್ರೆ ಒಟ್ಟುಗೂಡಿ ಒಂದು ಸೇ ನೋ ಟು ಡ್ರಗ್ಸ್ ರನ್ ಫಾರ್ ಗಣೇಶ ಎಂಬ ಒಂದು ಮ್ಯಾರಥಾನ್ ಇದನ್ನು ಅರೇಂಜ್ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಲಿಕ್ಕೆ ನಮಗೂ ಭಾಳ ಸಂತೋಷ ಆಗ್ತಾಯಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರಿಗೆ ಒಟ್ಟಿಗೆ ಉದ್ದೇಶ ಏನಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಡ್ರಗ್ ಮೆನೆಸ್ ಮಾದಕ ದ್ರವ್ಯಗಳ ದುರುಪಯೋಗ ಅದನ್ನು ಟಾರ್ಗೆಟ್ ಮಾಡೋದು ಯಾರಿಗೆ? ಯಂಗ್ಸ್ಟರ್ಸ್ಗೆ, ಯುವಕರು ಯುವತಿಯರಿಗೆ ಟಾರ್ಗೆಟ್ ಮಾಡಿ ಈ ಇದನ್ನು ದುಷ್ಕೃತ್ಯವನ್ನು ಅನೇಕರು ಇದನ್ನು ಮಾಡ್ತಾ ಇರೋದು ಬಹಳ ಬೇಸರ ತರ್ತಾ ಇದೆ. ಇದು ದೇಶದ ಅಭಿವೃದ್ಧಿಗಾಗಲಿ ಸಮಾಜದ ಅಭಿವೃದ್ಧಿಗಾಗಲಿ ಆಮೇಲೆ ವೈಯಕ್ತಿಕವಾಗಿ ಆ ಸ್ಟೂಡೆಂಟ್ಸ್ಗಳು ಯುವತಿಯರಿಗೆ ಅವರ ಅಭಿವೃದ್ಧಿಗಾಗಲಿ ಇಂದು ಮೈಸೂರು ಮಹಾನಗರ ವ್ಯಾಪ್ತಿಯ ರಾಘವೇಂದ್ರ ನಗರ ಬಡಾವಣೆಯ ಕಾಳಸಂತೆಯಲ್ಲಿ ಅಕ್ಕಿ ಕೊಳ್ಳುತ್ತಿದ್ದವರನ್ನ ಹಿಡಿದು ಆಹಾರ ಇಲಾಖೆಗೆ ಮತ್ತು ನಜರ್ಬಾದ್ ಪೊಲೀಸ್ ಇಲಾಖೆಗೆ ಒಪ್ಪಿಸಲಾಗಿದೆ. ಇನ್ನು FIR ಕೂಡ ಆರೋಪಿಗಳ ಮೇಲೆ ದಾಖಲಾಗಿದ್ದು, ಸಿಕ್ಕಿರುವ ಗಾಡಿಯಲ್ಲಿ 100ಕ್ಕೂ ಹೆಚ್ಚು ಅಧಿಕ ಕೆಜಿ ಅಕ್ಕಿ ಮತ್ತು 60ರಿಂದ 70 ಕೆಜಿ ರಾಗಿ ಇದ್ದು, ಮೈಸೂರು ಜಿಲ್ಲೆಯಲ್ಲಿ ಒಂದು ದೊಡ್ಡ ದಂಧೆ ಇದೆ. ಇಡೀ ಕರ್ನಾಟಕದಲ್ಲಿ ಅದರಲ್ಲೂ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಳಸಂತೆಯಲ್ಲಿ ಅಕ್ಕಿ ಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದ್ದು, ಇದರ ಹಿಂದೆ ಈ ವ್ಯಾಪಾರಕ್ಕೆ ಬರುವಂತಹ ಹುಡುಗರು ಮುಸಲ್ಮಾನ್ ಹುಡುಗರೇ ಆಗಿರುತ್ತಾರೆ. ಅದರಲ್ಲೂ ಎಲ್ಲರೂ ಅಪ್ರಾಪ್ತ ಬಾಲಕರು. ಇವತ್ತಿನವರೆಗೂ ಹಿಡಿದಿರೋ ಎಲ್ಲಾ ಗಾಡಿಯಲ್ಲೂ ಸಹ ಮುಸಲ್ಮಾನ್ ಹುಡುಗರೇ ಇದ್ದಾರೆ.
ಮಾಡುತ್ತಿದ್ದಾರೆ. ಈ ರೀತಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಕ್ಕಿಯನ್ನ ಮನೆ ಮನೆಯಲ್ಲಿ ತೆಗೆದುಕೊಂಡು ಬಂದು ಒಂದು ಕಡೆ ಶೇಖರಣೆಯನ್ನ ಮಾಡಿ ದೊಡ್ಡ ಪ್ರಮಾಣವಾದಾಗ ಇದನ್ನ ರಿಸೈಕ್ಲಿಂಗ್ ಮಾಡಿ ಮತ್ತೆ ಬ್ರಾಂಡೆಡ್ ಅಕ್ಕಿಗೆ ಹಾಕಿ ಮಾರಾಟವನ್ನ ಮಾಡುತ್ತಿದ್ದಾರೆ. ಇದರ ವಿರುದ್ಧ ತುಂಬಾ ದಿನಗಳಿಂದ ಹೋರಾಟ ಮಾಡ್ತಾ ಬಂದರೂ ಸಹ ಇದು ಕಡಿಮೆಯಾಗುತ್ತಿಲ್ಲ. ನಮ್ಮ ಸಾರ್ವಜನಿಕರು ಸಹ ಎಚ್ಚೆತ್ತುಕೊಳ್ಳುತ್ತಿಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಹತ್ತಿರ ಯಾರೇ ಬಂದರೂ ಸರ್ಕಾರ ಕೊಡೋ ಅಕ್ಕಿಯನ್ನ ಅವರಿಗೆ ಮಾರಾಟ ಮಾಡಬೇಡಿ ಎಂದು ತಿಳಿಸಿದ್ದಾರೆ. ಗಾಡಿ ನಂಬರ್ ಇದೇನಾ ಇದು? ಈ ಕಡೆ ಆ ಸ್ಕೇಲ್ ತೆಗೆ.